ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಮುದ್ದು ಸೊಸೆ. ಇಂದು ನಾವು ನೋಡ್ತಿರೋ ಈ ಸಂಚಿಕೆ ಸಾದಾ ಜಗಳ ಅಥವಾ ಕುಟುಂಬದ ಮಾತಲ್ಲ. ಇದು ಒಂದು ಮನೆಯ ಗೌರವ, ನಂಬಿಕೆ, ಸುಳ್ಳು ಮತ್ತು ಸತ್ಯ ನಡುವಿನ ಭಾರೀ ಯುದ್ಧ. ಆದ್ದರಿಂದ ವಿಡಿಯೋ ಶುರು ಮಾಡುವ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದ್ರೆ ಮುಂದಿನ ಟ್ವಿಸ್ಟ್ಗಳು ಮಿಸ್ ಆದ್ರೆ ಕಥೆಯ ನಿಜವಾದ ಮಜಾ ಹೋಗುತ್ತೆ. ಈ ಸಂಚಿಕೆ ಆರಂಭವಾಗೋ ಕ್ಷಣದಲ್ಲೇ ಮನೆಯ ವಾತಾವರಣ ತುಂಬಾ ಗಂಭೀರವಾಗಿರುತ್ತೆ. ಮನೆಯ ಎಲ್ಲರೂ ಒಂದೇ ಜಾಗದಲ್ಲಿ ಕೂತಿದ್ದಾರೆ. ಅದು ಸಾದಾ ಮಾತುಕತೆಯಲ್ಲ, ಅದು ಪಂಚಾಯಿತಿ. ಎಲ್ಲರ ಕಣ್ಣುಗಳು ಸಾವಿತ್ರಿ ಮತ್ತು ವಿನಂತಿ ಕಡೆಗೆ ನೆಟ್ಟಿವೆ. ಮಾತುಗಳಿಗಿಂತಲೂ ಮೌನವೇ ಹೆಚ್ಚು ಭಯ ಹುಟ್ಟಿಸ್ತಿದೆ. ಯಾಕಂದ್ರೆ ಇಲ್ಲಿ ನಡೆಯೋ ನಿರ್ಧಾರ ಯಾರಾದರೂ ಒಬ್ಬರ ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು. ಸಾವಿತ್ರಿ ಮಾತು ಶುರು ಮಾಡಿದಾಗ ಆಕೆಯ ಧ್ವನಿಯಲ್ಲಿ ಕೋಪಕ್ಕಿಂತಲೂ ಹೆಚ್ಚು ನೋವು ಕಾಣಿಸುತ್ತೆ. ನೀವೆಲ್ಲ ಮತ್ತೆ ಮತ್ತೆ ಅದೇ ಮಾತು ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ವಿನಂತಿ ಸುಳ್ಳು ಹೇಳ್ತಾಳೆ ಅಂತ ಅರ್ಥನಾ ಅನ್ನೋ ಪ್ರಶ್ನೆ ಕೇಳ್ತಾಳೆ. ಈ ಪ್ರಶ್ನೆ ಅಲ್ಲಿ ಕೂತಿರುವ ಪ್ರತಿಯೊಬ್ಬರ ಹೃದಯದೊಳಗೆ ನೇರವಾಗಿ ಹೊಕ್ಕಬಿಡುತ್ತೆ. ಯಾಕಂದ್ರೆ ಇಲ್ಲಿ ಯಾರನ್ನಾದರೂ ತಪ್ಪು ಅಂತ ಹೇಳೋದು ಅಂದ್ರೆ ಅದು ಕೇವಲ ಒಂದು ಮಾತಲ್ಲ, ಅದು ಒಂದು ಕುಟುಂಬದ ಗೌರವಕ್ಕೆ ಹೊಡೆತ. ಆಗ ಸಾವಿತ್ರಿಯವರ ಚಿಕ್ಕಪ್ಪ ಮಧ್ಯೆ ಬರ್ತಾರೆ. ಅವರು ತುಂಬಾ ಶಾಂತವಾಗಿ ಮಾತನಾಡ್ತಾರೆ. ಈ ವಿಷಯದಲ್ಲಿ ಏನೇ ನಿರ್ಧಾರ ಮಾಡಬೇಕಾದ್ರೂ ಸಮಾಧಾನದಿಂದ ಮಾಡಬೇಕು, ಸುಮ್ಮನೆ ಬೇಗ ಬೇಗ ನಿರ್ಧಾರ ಮಾಡಬಾರ್ದು ಅಂತ ಹೇಳ್ತಾರೆ. ಅವರ ಮಾತು ಕೇಳಿದಾಗ ಎಲ್ಲರೂ ಸ್ವಲ್ಪ ನೆಮ್ಮದಿ ಪಡ್ತಾರೆ. ಆದರೆ ಕ್ವಾಟ್ಲೆ ಅಲ್ಲಿ ನಿಂತ್ಕೊಂಡು ಇದೆಲ್ಲ ಬರೀ ನಾಟಕ ಅಂತ ಹೇಳಿದ ಕ್ಷಣಕ್ಕೆ ವಾತಾವರಣ ಮತ್ತೆ ಉರಿಯುತ್ತದೆ. ಸಾವಿತ್ರಿ ಕೋಪದಿಂದ ಇದನ್ನೆಲ್ಲ ಹೇಳೋಕೆ ನೀನ್ ಯಾರು ಅಂತ ಪ್ರಶ್ನಿಸ್ತಾರೆ. ಆದರೆ ಮತ್ತೆ ಮನೆಯ ದೊಡ್ಡವರು ಎಲ್ಲರನ್ನೂ ಶಾಂತವಾಗಿರಲು ಹೇಳ್ತಾರೆ. ಯಾಕಂದ್ರೆ ಇದು ಜಗಳವಲ್ಲ, ಪಂಚಾಯಿತಿ. ಇಲ್ಲಿ ಪ್ರತಿಯೊಂದು ಮಾತು ತೂಕವಿರುತ್ತೆ. ಇದಕ್ಕೆ ಮಧ್ಯೆ ಭದ್ರನ ಅಜ್ಜಿ ಮೌನವಾಗಿ ಕೂತಿರ್ತಾರೆ. ಅವರ ಮುಖದಲ್ಲಿ ದೊಡ್ಡ ಗೊಂದಲ ಕಾಣಿಸುತ್ತದೆ. ಅವರು ಯೋಚಿಸ್ತಿರೋದು ಒಂದೇ ವಿಷಯ: ಭದ್ರನ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಬಾರದು. ಆಕೆಗೆ ಭದ್ರಾ ಮೇಲೆ ಇರುವ ಪ್ರೀತಿ ಮತ್ತು ಕಾಳಜಿ ಇಷ್ಟು ಹೆಚ್ಚು. ಅದಕ್ಕಾಗಿಯೇ ಅವಳು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಬಾರದು ಅಂತ ಮನಸ್ಸಿನಲ್ಲಿ ಹೋರಾಡುತ್ತಿರುತ್ತಾಳೆ. ಇದೇ ಸಮಯದಲ್ಲಿ ಈಶ್ವರಿ ಮನಸ್ಸಿನಲ್ಲಿ ಬೇರೆ ಆಟ ನಡೆಯುತ್ತಿದೆ. ಅವಳು ಯೋಚಿಸ್ತಿರೋದು, ಸಾವಿತ್ರಿ ಇಲ್ಲಿ ಜಗಳ ಮಾಡ್ತಾರೆ, ಈ ಮದುವೆ ನಿಲ್ಲಿಸ್ತಾರೆ ಅಂತ. ಆದರೆ ಸಾವಿತ್ರಿ ಎಲ್ಲದರಿಗೂ ಒಪ್ಪಿಕೊಳ್ಳುತ್ತಿರುವುದನ್ನು ನೋಡಿ ಈಶ್ವರಿಯೊಳಗೆ ಕೋಪ ಹೆಚ್ಚಾಗುತ್ತದೆ. ಅವಳಿಗೀಗ ಒಂದೇ ಆಸೆ: ಯಾರಾದರೂ ಒಬ್ಬರು ತಪ್ಪು ಅಂತ ಸಾಬೀತಾಗಬೇಕು. ಇನ್ನೊಂದು ಕಡೆ ವಿದ್ಯಾ ತುಂಬಾ ಭಯದಲ್ಲಿರುತ್ತಾಳೆ. ಅವಳು ಯೋಚಿಸ್ತಾಳೆ, ಅಮ್ಮಮ್ಮ ಮನೆ ಮರ್ಯಾದೆಗಾಗಿ ಭದ್ರಾ ಮತ್ತು ವಿನಂತಿಯ ಮದುವೆ ಆಗಲಿ ಅಂತ ಹೇಳಿಬಿಟ್ರೆ ಏನ್ಮಾಡೋದು ಅನ್ನೋ ಆತಂಕ ಅವಳನ್ನು ಕಾಡುತ್ತಿರುತ್ತದೆ. ಕೊನೆಗೆ ಎಲ್ಲರ ಕಣ್ಣುಗಳು ಭದ್ರನ ಅಜ್ಜಿ ಕಡೆಗೆ ತಿರುಗುತ್ತವೆ. ಎಲ್ಲರೂ ಕೇಳ್ತಾರೆ, ಈ ವಿಷಯದಲ್ಲಿ ನೀವು ನಿರ್ಧಾರ ಮಾಡಿ. ಆದರೆ ಅಜ್ಜಿ ಹೇಳೋ ಮಾತು ಎಲ್ಲರನ್ನೂ ಬೆಚ್ಚು ಬೀಳಿಸುತ್ತದೆ. ಅವರು ಹೇಳ್ತಾರೆ, ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ದರಿಂದ ನಮ್ಮ ಮನೆ ಪದ್ಧತಿ ಪ್ರಕಾರ ದೇವರ ಹತ್ತಿರ ಪ್ರಶ್ನೆ ಕೇಳೋಣ, ದೇವರೇ ಉತ್ತರ ಕೊಡಬೇಕು. ಈ ಮಾತು ಕೇಳಿದಾಗ ಮನೆಯಲ್ಲಿರುವ ಎಲ್ಲರೂ ಸ್ವಲ್ಪ ತಡಕಾಡ್ತಾರೆ. ಯಾಕಂದ್ರೆ ಇದೀಗ ಸಾಮಾನ್ಯ ವಿಚಾರ ಅಲ್ಲ, ಇದು ದೇವರ ಮುಂದೆ ಸತ್ಯ ಪರೀಕ್ಷೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸಾವಿತ್ರಿ ಮನಸ್ಸಿನಲ್ಲಿ ಯೋಚಿಸ್ತಾಳೆ, ದೇವರು ತಪ್ಪು ಅಂದ ಹೇಳಿದ್ರೂ ನಾನು ಈ ಮದುವೆ ಮಾಡಿಸ್ತೀನಿ. ಅಂದ್ರೆ ಅವಳೀಗಾಗಲೇ ಒಂದು ನಿರ್ಧಾರ ಮಾಡಿಕೊಂಡಿದ್ದಾಳೆ. ಇದು ಅವಳ ಮನಸ್ಸಿನ ಹಠ. ಇನ್ನೊಂದು ಕಡೆ ಈಶ್ವರಿ ಮತ್ತೆ ತನ್ನ ಯೋಜನೆ ಬಗ್ಗೆ ಯೋಚಿಸ್ತಾಳೆ. ಅವಳಿಗೆ ಈ ಗೊಂದಲ ಮುಗಿಯೋ ಮೊದಲು ಏನಾದರೂ ಮಾಡಬೇಕು ಅನ್ನೋ ಆತುರ. ಯಾಕಂದ್ರೆ ಅವಳು ಬಯಸೋ ಫಲಿತಾಂಶ ಇನ್ನೂ ಆಗಿಲ್ಲ. ಪೂಜೆ ಶುರುವಾಗುತ್ತದೆ. ಕ್ವಾಟ್ಲೆ ದೇವರ ಮುಂದೆ ಹಾರ ಹಾಕಿಕೊಂಡು ಕುಂಕುಮ ಇಟ್ಟು ಮಂತ್ರ ಹೇಳ್ತಾನೆ. ಮನೆಯವರೆಲ್ಲ ಕೈ ಮುಗಿದು ನಿಂತ್ಕೊಳ್ತಾರೆ. ಪ್ರತಿಯೊಬ್ಬರೂ ಒಂದೇ ಪ್ರಾರ್ಥನೆ ಮಾಡ್ತಿದ್ದಾರೆ: ಸತ್ಯ ಹೊರಗೆ ಬರಬೇಕು. ಆಗ ಕ್ವಾಟ್ಲೆ ಹೇಳ್ತಾನೆ, ಒಬ್ಬೊಬ್ಬರೂ ಬಂದು ಸತ್ಯ ಹೇಳಿ. ಮೊದಲು ಭದ್ರ ಮುಂದೆ ಬರ್ತಾನೆ. ಅವನ ಕಣ್ಣುಗಳಲ್ಲಿ ಭಯ ಇಲ್ಲ, ಆದರೆ ಆತ್ಮಗೌರವ ಇದೆ. ನಾನು ಯಾವ ತಪ್ಪು ಮಾಡಿಲ್ಲ, ಬಿಟ್ಟು ಇನ್ನೊಬ್ಬರನ್ನು ನೆನಪಿಸಿಕೊಳ್ಳೋಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವನ ಮಾತು ಕೇಳಿದಾಗ ಕೆಲವರಿಗೆ ಅವನು ಸತ್ಯ ಹೇಳ್ತಿದ್ದಾನೆ ಅಂತ ಅನಿಸುತ್ತೆ. ಆದರೆ ಕ್ವಾಟ್ಲೆ ಇನ್ನೂ ಮೌನವಾಗಿರ್ತಾನೆ. ಈ ಮೌನವೇ ಎಲ್ಲರನ್ನೂ ಗೊಂದಲಕ್ಕೆ ತಳ್ಳುತ್ತದೆ. ಆಮೇಲೆ ವಿನಂತಿ ಮುಂದೆ ಬರ್ತಾಳೆ. ಮೊದಲಿಗೆ ಅವಳು ಹೇಳ್ತಾಳೆ, ಭದ್ರಾ ತಪ್ಪು ಮಾಡಿರೋದು ನಿಜ. ಈ ಮಾತು ಕೇಳಿದ ತಕ್ಷಣ ಎಲ್ಲರ ಹೃದಯ ನಿಂತಂತೆ ಆಗುತ್ತದೆ. ಆದರೆ ಅದೇ ಕ್ಷಣದಲ್ಲಿ ಅವಳು ಅಚ್ಚರಿಯಾಗಿ ಮತ್ತೆ ಹೇಳ್ತಾಳೆ, ಇಲ್ಲ, ನಾನು ಸುಳ್ಳು ಹೇಳಿದ್ದೆ, ಭದ್ರಾ ಯಾವ ತಪ್ಪು ಮಾಡಿಲ್ಲ. ಈ ಮಾತು ಕೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ.
ಯಾಕಂದ್ರೆ ಅವಳು ಕ್ಷಣದಲ್ಲೇ ಮಾತು ಬದಲಾಯಿಸಿದ್ದಾಳೆ. ಇದು ಸತ್ಯನಾ ಅಥವಾ ಭಯನಾ ಯಾರಿಗೂ ಅರ್ಥವಾಗೋದಿಲ್ಲ. ಸಾವಿತ್ರಿ ಕೂಡ ಗಾಬರಿಯಾಗುತ್ತಾಳೆ. ಏನಾಯಿತು ವಿನಂತಿ, ಸತ್ಯ ಹೇಳು ಅಂತ ಒತ್ತಾಯಿಸ್ತಾಳೆ. ಆದರೆ ವಿನಂತಿ ಮತ್ತೆ ಹೇಳ್ತಾಳೆ, ಭದ್ರಾ ತಪ್ಪು ಮಾಡಿರೋದು ನಿಜ. ಈ ಬಾರಿ ಕ್ವಾಟ್ಲೆ ಜೋರಾಗಿ ನಗಲು ಶುರು ಮಾಡ್ತಾನೆ. ಆ ನಗು ಮನೆಯಲ್ಲಿರುವ ಎಲ್ಲರ ಹೃದಯವನ್ನು ಇನ್ನಷ್ಟು ಕಲಕುತ್ತದೆ. ಎಲ್ಲರೂ ಕೇಳ್ತಾರೆ, ಯಾರದು ಸತ್ಯ, ಯಾರದು ಸುಳ್ಳು? ಆಗ ಕ್ವಾಟ್ಲೆ ಹೇಳುವ ಮಾತು ಈ ಸಂಚಿಕೆಯ ದೊಡ್ಡ ಟ್ವಿಸ್ಟ್. ಸತ್ಯ ಗೊತ್ತಾಗಬೇಕಾದ್ರೆ ನನ್ನ ಸನ್ನಿಧಿಗೆ ಬರಬೇಕು. ಈ ಮಾತು ಕೇಳಿದಾಗ ಎಲ್ಲರೂ ಬೆಚ್ಚಿಬೀಳುತ್ತಾರೆ. ಯಾಕಂದ್ರೆ ಈಗ ಕಥೆ ಇನ್ನೊಂದು ಹಂತಕ್ಕೆ ಹೋಗ್ತಿದೆ. ಆದ್ರೆ ಇಲ್ಲಿದೆ ಇನ್ನೊಂದು ಶಾಕ್. ಕೊನೆಗೆ ಗೊತ್ತಾಗೋದೇನೆಂದ್ರೆ, ವಿನಂತಿ ಸತ್ಯ ಒಪ್ಪಿಕೊಂಡು ಭದ್ರಾ ತಪ್ಪು ಮಾಡಿಲ್ಲ ಅಂತ ಹೇಳೋದು. ಅದು ಕನಸು. ಹೌದು ಫ್ರೆಂಡ್ಸ್, ಇದು ಒಂದು ಕನಸಾಗಿರುತ್ತದೆ. ಅಂದ್ರೆ ನಿಜವಾದ ಸತ್ಯ ಇನ್ನೂ ಹೊರಗೆ ಬಂದಿಲ್ಲ. ಇದರಿಂದ ಮುಂದಿನ ಸಂಚಿಕೆಗೆ ದೊಡ್ಡ ಪ್ರಶ್ನೆ ಮೂಡುತ್ತದೆ. ವಿನಂತಿ ನಿಜವಾಗಿ ಏನು ಮರೆಮಾಡಿಸುತ್ತಿದ್ದಾಳೆ? ಭದ್ರಾ ನಿಜವಾಗಲೂ ನಿರಪರಾಧಿಯಾ? ಅಥವಾ ಇನ್ನೂ ದೊಡ್ಡ ರಹಸ್ಯ ಬಾಕಿಯಿದೆಯಾ? ನನ್ನ ಪ್ರಿಡಿಕ್ಷನ್ ಪ್ರಕಾರ ಮುಂದಿನ ಸಂಚಿಕೆಯಲ್ಲಿ ಈಶ್ವರಿ ಯಾವುದೋ ದೊಡ್ಡ ಸತ್ಯ ಹೊರಗೆ ತರ್ತಾಳೆ. ಅದರಿಂದ ಮನೆಯಲ್ಲೇ ಇನ್ನೂ ದೊಡ್ಡ ಸ್ಫೋಟ ಆಗಬಹುದು. ಫ್ರೆಂಡ್ಸ್, ಈ ಕಥೆ ಈಗಲೇ ಸ್ಟಾರ್ಟ್ ಆಗಿದೆ. ನಿಜವಾದ ಟ್ವಿಸ್ಟ್ ಇನ್ನೂ ಮುಂದೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯ ಭಾರೀ ಟ್ವಿಸ್ಟ್ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.